ಆದ್ರೆ ಒಂದ್ ಮಾತು ಹೇಳ್ತೀನಿ, ಆಡಿಯನ್ಸು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ ಅವರಿಗೆ ಹೊಸಬ್ರು ಸಿನಿಮಾ ಇಲ್ಲ ಏನ್ ಮಾಡಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಡೆಫಿನೆಟ್ಲಿ ಈ ಸಿನಿಮಾನ ಯಾರು ನೋಡೋದಕ್ಕೆ ಟ್ರೈ ಮಾಡ್ತಾರೆ ಅಟ್ಲೀಸ್ಟ್ ಒಂದ್ಸಲ ನೋಡಿದ್ರೆ ಅವರಿಗೆ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗಳಿದೆ. ಅಂದ್ರೆ ಸೀಟ್ ಎಡ್ಜ್ ಅಲ್ಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾಗಳು ತುಂಬಾ ಕಡಿಮೆ. ಅಂದ್ರೆ ಆಡಿಯನ್ಸ್ ಈ ಸೀನ್ ಆದ್ಮೇಲೆ ಇದು ನಾರ್ಮಲ್ ಒಂದು ಪ್ಯಾಟರ್ನ್ ಅಲ್ಲಿ ಮಾಡಿರ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಆ ಕ್ಯೂರಿಯಾಸಿಟಿ ಫಸ್ಟ್ ಇಂದ ಲಾಸ್ಟ್ ವರ್ಗುನು, ಒಂದು ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲ ಒಂದು ಎಮೋಷನ್ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆಡಿಯನ್ಸ್ಗೆ ಎಸ್ಪೆಷಲಿ ಫ್ಯಾಮಿಲಿ, ಒಂದು ಮಗುವಿಂದ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಬಂದ್ರೆ ಯಾರು ಡಿಸಪಾಯಿಂಟ್ ಆಗಲ್ಲ. ತುಂಬಾ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಜನರ ರೆಸ್ಪಾನ್ಸ್ ಯಾವ ತರ ಸಿಗ್ತಾ ಇದೆ? ಮೇಡಮ್ ಚೆನ್ನಾಗಿ ಬರ್ತಾ ಇದೆ. ನೀವೇ ನೋಡ್ತಾ ಇದ್ರಲ್ಲ ಈಗ ಆಚೆ ಹೋದಾಗ ಎಲ್ಲರೂ ತುಂಬಾ ಚೆನ್ನಾಗಿದೆ. ಮತ್ತೆ ಥಿಯೇಟರ್ ಎಲ್ಲರೂ ನಗ್ತಾ ಇದ್ರು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲ ನಗ್ತಾರೆ. ಮತ್ತೆ ಕುತೂಹಲದಿಂದ ಕಾಯ್ತಾ ಇದ್ರು. ಫಸ್ಟ್ ಹಾಫ್ ಆಗಿದ ತಕ್ಷಣ ಏನು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ನೋಡ್ತಾ ಇದ್ದೆ, ಎಲ್ಲಾರನ್ನೂ ನಾನು ನೋಡ್ತಾ ಇದ್ದೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಖುಷಿಯಿಂದಾನೆ ಆಚೆ ಹೋಗ್ತಾ ಇದ್ದಾರೆ. ಖುಷಿಯಾಗಿ ಆಚೆ ಹೋಗ್ತಾ ಇದ್ದಾರೆ. ನಾನು ಮೊದಲು ಏನು ಇಂಟರ್ವ್ಯೂಸ್ ಕೊಟ್ಟಿದ್ನೋ ಅದೇ ತರನೇ ಮಾಡ್ತಾ ಇದ್ದಾರೆ ಈಗ ಜನರೆಲ್ಲ. ಸೊ ಹೊಸಬ್ರು ತಂಡ ಸೇರ್ಕೊಂಡು ಮಾಡಿರುವಂತ ಒಂದು ಚಿತ್ರ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ ಮೇಡಮ್. ಜನರ ರೆಸ್ಪಾನ್ಸ್ ನೋಡಿ ನನಗೂ ತುಂಬಾ ಖುಷಿ ಆಗ್ತದೆ. ಜನರ ರೆಸ್ಪಾನ್ಸ್ ನೋಡಿ ಎಲ್ಲರೂ ಚೆನ್ನಾಗಿ ಒಳಗಡೆ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ. ನಮ್ಮ ಸಿನಿಮಾನ ನೋಡ್ತಾ ಎಂಜಾಯ್ ಮಾಡ್ತಾರೆ. ಮತ್ತೆ ಹಂಗೆ ಸೀರಿಯಸ್ ಆಗುತ್ತೆ, ಹಂಗೆ ಕೂತ್ಕೊಳ್ತಾರೆ. ಬಟ್ ಫಸ್ಟ್ ಹಾಫ್ ಆಗಿದ ತಕ್ಷಣ ಎಲ್ಲರೂ ತುಂಬಾ ಒಂದಿಷ್ಟು ಕನ್ಫ್ಯೂಷನ್ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ಕನ್ಫ್ಯೂಷನ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾ ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಆಗ್ತಾ ಬರ್ತಾ ಇರುತ್ತೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲರೂ ಖುಷಿ ಪಟ್ಕೊಂಡು ಆಚೆ ಹೋಗ್ತಾ ಇದ್ದಾರೆ ಮೇಡಮ್. ತುಂಬಾ ಸಂತೋಷ ಆಯ್ತು. ಅಂದ್ರೆ ಈಗ ಆಡಿಯನ್ಸ್ ಮಧ್ಯೆ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡಿದ ಅನುಭವ ನಮಗೂ ಆಯ್ತು. ಸೊ ಅವರು ಎಲ್ಲೆಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನ ಇಷ್ಟಪಡ್ತಿದ್ರು, ಅಂದ್ರೆ ಎಲ್ಲಿ ಟ್ವಿಸ್ಟ್ಗಳಿದ್ದಾಗ ಮತ್ತೆ ಕೆಲವೊಂದು ಚೇಂಜ್ ಓವರ್ ಆಗ್ತಿದ್ದಾಗ ಎಲ್ಲೆಲ್ಲಿ ಚೇಂಜ್ ಆಗ್ತಿದ್ರು ಅದೆಲ್ಲ ಗಮನಿಸ್ತಿದ್ವಿ. ಸೊ ಅದು ತುಂಬಾ ಇಷ್ಟ ಆಯ್ತು. ಟಿಲ್ ಬಿಗಿನಿಂಗ್ ಇಂದ ಎಂಡ್ ತನಕ ಕೂತ್ಕೊಂಡು ನೋಡಿ ಅವರು ಈ ಸಿನಿಮಾನ ಆಹ್ಲಾದಿಸಿದ್ದಾರೆ. ಅದು ಕೊನೆವರೆಗೂ ನೋಡಿದ್ರೆ ಗೊತ್ತಾಗೋದು ಯಾರಿರ್ಬೇಕು ಅಂತ. ಸೊ ಜನರು ಏನ್ ಹೇಳ್ತಾ ಇದ್ದಾರೆ? ಬಿಕಾಸ್ ಮೋಸ್ಟ್ ಆಫ್ ದೆಮ್ ಹೊಸಬ್ರಿದ್ದಾರೆ ಸಿನಿಮಾದಲ್ಲಿ, ಏನ್ ಹೇಳ್ತಾರೆ ಜನರು? ಸೊ ಯಾರೀಗ ಆರ್ಟಿಸ್ಟ್ ಎಲ್ಲರೂ ಹೊಸಬ್ರೇ ಇದ್ದಾರೆ. ಸೊ ಅವರೆಲ್ಲರೂ ಪರ್ಫಾರ್ಮೆನ್ಸ್ ಜನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಮ್ಯೂಸಿಕ್ ಇಷ್ಟಪಟ್ಟಿದ್ದಾರೆ, ಸಾಂಗ್ಸ್ ಇಷ್ಟಪಟ್ಟಿದ್ದಾರೆ. ಸೊ ಓವರ್ ಆಲ್ ಈ ಸ್ಕ್ರೀನ್ ಪ್ಲೇ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರೋದು, ಇದೆಲ್ಲವನ್ನೂ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.